ಹೇಳ್ತೀನಾ? ಎಲ್ಲಿದ್ಯಾ ಆನಂದ್? ಗೆಳೆಯನ್ ಮನೆ. ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಚಿನ್ನ ಆಫೀಸ್ನ ಮನೆಗೆ ಶಿಫ್ಟ್ ಮಾಡ್ಬಿಟ್ಟಿದ್ದಾನ ಕಡೆ. ಇನ್ನು ಆಫೀಸ್ಗೆ ಹೋಗಿ ಏನ್ ಮಾಡ್ಲಿ, ಅದಕ್ಕೆ ಮನೆಗೆ ಬಂದೆ. ಆನಂದ್, ಏನ್ ಹೇಳ್ತಿದ್ಯಾ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಅದೇ ಚಿನ್ನ, ಈಗ ಅದಕ್ಕೆ ತಾಯಿ ಆಗ್ತಾ ಇದಾರಲ್ಲ ಸಾಹೇಬ್ರು, ಫುಲ್ಲು ಖುಷಿ. ಹೆವಿ ಲವ್ ಆಗ್ಬಿಟ್ಟಿದೆ ಅದಕ್ಕೆ ಮೇಲೆ. ಅದಕ್ಕೆ ವರ್ಕ್ ಫ್ರಮ್ ಹೋಮ್, ಡಬಲ್ ವರ್ಕ್ ಫ್ರಮ್ ಹೋಮ್. ಒಂದು ನಿಮಿಷ ಕೊಡ, ಮಾತಾಡು. ಹಾಯ್ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್. ಇದು ಯಾವುದು ನನ್ನ ಪ್ಲಾನ್ ಅಲ್ಲ, ನಿನ್ ಗಂಡನ ಹೇಳ್ಕೊಟ್ಟಿದ್ದು ಅಂತ. ಹೌದಾ? ಹ್ಞೂ ಡಾರ್ಲಿಂಗ್. ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಗಂಡ ಅನ್ನಿಸ್ಕೊಂಡು ಆಫೀಸ್ಗೆ ಹೋಗ್ಲೇಬಾರ್ದು, ಮನೇಲಿರ್ಬೇಕು, ಹೆಂಡತಿ ಜೊತೆಗಿರ್ಬೇಕು, ಅವಳನ್ನ ಜೋಪಾನ ಮಾಡಬೇಕು, ಅವಳನ್ನ ಸಿಕ್ಕಾಪಟ್ಟೆ ಕೇರ್ ತಗೋಬೇಕು ಅಂತೆಲ್ಲ ಅವನೇ ಹೇಳಿದ್ದು. ನಾನು ಹೇಳ್ದೆ ಪರವಾಗಿಲ್ಲ ಆಫೀಸ್ಗೆ ಬರ್ತೀನಿ ಅಂತ, ಬೇಡ 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 ಅಂದ. ನೀನ್ ಪ್ರೆಗ್ನೆಂಟ್ ಆಗಿದ್ದಾಗ್ಲೂ ಅವನು ನಿನ್ ಹೀಗೆ ನೋಡ್ಕೊಂಡಂತೆ. ಎಳೆಯ ಉಪದೇಶ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಅದನ್ನ ಮೀರಕ್ಕಾಗತ್ತಾ? ಸೊ ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಗೆಳೆಯನ್ ಸಂಸಾರ ಅಂದ್ರೆ ಎಷ್ಟು ಕಾಳಜಿ ಅಲ್ವಾ? ಗೌತಮ್, ಸ್ವಲ್ಪ ಆನಂದ್ ಕೊಡ್ತೀಯಾ? ತೋಳ ಮಾತಾಡ. ನಾನೆಲ್ಲೋ ಹೇಳಿದೆ ನಿನ್ಗೆ ಚಿನ್ನ, ನಾನು ಆ ಥರ ಹೇಳಿಲ್ಲ ಕಣೆ, ಇವನು ಸುಮ್ಮನೆ. ಆನಂದ್, ಸಾಕ್ ನಿನ್ಸು ನಿನ್ ಡ್ರಾಮಾನ. ಡ್ರಾಮಾ ಅಲ್ಲ, ನಾನು ಹೇಳೋದು ಸ್ವಲ್ಪ ಕೇಳೆ. ಮಾತಾಡ್ಬೇಡ ನೀನು. ಅಲ್ಲ, ನೀನು ಅವನ್ಗೆ ಉಪದೇಶ ಕೊಡ್ತಿದ್ಯಾ? ಏನಂದೆ? ನೀನು ನನ್ನ ಪಕ್ಕದಲ್ಲೇ ಇದ್ದು ನಾನು ಪ್ರೆಗ್ನೆಂಟ್ ಇದ್ದಾಗ ನೋಡ್ಕೋತಿದ್ಯಾ? ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ಆನಂದ್, ನಾನೇನು ಕೇಳಲ್ಲ. ನೀನ್ ಏನ್ ಮಾಡಿದ್ದೆ ಅಂತ ಒಂದ್ಸತಿ ನೆನಪು ಮಾಡ್ಕೋತೀಯಾ? ನಾನ್ ಪ್ರೆಗ್ನೆಂಟ್ ಆಗಿದ್ದಾಗ ನನ್ನನ್ನ ಕೇರ್ ಮಾಡೋದ್ ಬಿಟ್ಟು, ಪ್ಯಾಂಪರ್ ಮಾಡೋದ್ ಬಿಟ್ಟು, ನನ್ನನ್ನ ನೈಸ್ ಮಾಡಿ, ಚಿನ್ನ ನಿನ್ನ ನೋಡ್ಕೊಳಕ್ ತುಂಬಾ ಕಷ್ಟ ಆಗ್ತಿದೆ ಕಣೆ, ನಿಮ್ಮ ಅಮ್ಮನ್ ಮನೆಗ್ ಹೋಗಿ ಅಂತ ನನ್ನ ಸಾಗಾಕಿ ಆರಾಮಾಗಿದ್ದೆ ಅಲ್ವಾ? ನಿನ್ ಮಹಾನ್ ಛತ್ರಿ, ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ? ನೋಡು, ಆ ಡುಮ್ಮನ್ ನೋಡಿ ಸ್ವಲ್ಪ ಕಲ್ತ್ಕೋ. ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ನಿನ್ಗೆ ಹೆಂಡತಿ ಬೇರೆ ಕೇಡು, ಸಾಲದಕ್ಕೆ 2 ಮಕ್ಕಳು ಬೇರೆ. ಚಿನ್ನ, ಅದು ನಾನು ತವ್ರ ಮನೆಗೆ ಕಳಿಸಿದ್ದು ಉದ್ದೇಶ ಏನು ಅಂತ ಹೇಳ್ತೀನಿ ಕೇಳೆ. ನಿನ್ಗೆ ಇಷ್ಟು ದಿವಸ ಹೇಳಿರ್ಲಿಲ್ಲ. ಸಾಮಾನ್ಯ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ತಂದೆ ತಾಯಿ ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ ಕಣೆ. ಆ ಉದ್ದೇಶದಿಂದ ಕಳಿಸಿದ್ದು. ಅದ್ರಲ್ಲಿ ಯಾವ ದುರುದ್ದೇಶನೂ ಇರಲಿಲ್ಲ ಕಣೆ, ಯಾವ ದುರುದ್ದೇಶನೂ ಇರಲಿಲ್ಲ. ನನ್ನ ನಂಬು, ಐ ಸ್ವೇರ್, ನಿನ್ ಮೇಲೆ ಆಣೆ. ಅಪ್ಪ ಅಪ್ಪ ಪ್ಲೀಸ್, ನನ್ ಮೇಲೆ ಆಣೆ ಎಲ್ಲ ಇಡ್ಬೇಡ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆಯ್ತು ಬಿಡು, ಗೆಳೆಯ ನಾಣೆ. ಆಯ್ತು ಬಿಡು, ನನ್ನ ಆಣೆ ಕಣೆ, ನನ್ನ ನಂಬೆ. ಆನಂದ್, ಸುಮ್ನೆ ತೇಪೆ ಹಚ್ಚಕ್ ಬರ್ಬೇಡ ನಂಗೆ. ಇದು 2ನೇ ಸರಿ ಈ ರೀತಿ ಮಾಡ್ತಿದ್ದಾನೆ ಮಾವ. ಲಾಸ್ಟ್ ಟೈಮ್ ಅವನು ಕುಡ್ಕೊಂಡು ಬಂದಾಗ್ಲೇನೆ ನಾನು ಅವನು ವಾರ್ನ್ ಮಾಡಿದ್ದೆ, ಆದ್ರೂ ಮತ್ತೆ ಅದೇ ರಿಪೀಟ್ ಮಾಡಿದ್ದಾನೆ. ಸಾಲ್ದು ಅಂತ ತನ್ನನ್ನು ತಾನು ಡಿಫೆಂಡ್ ಬೇರೆ ಮಾಡ್ಕೊಳ್ತಾನೆ. ಇವನ್ನ ಹೀಗೆ ಬಿಟ್ರೆ ತಪ್ತಾರ ಹಿಡ್ತಾನೆ ಮಾವ. ಏನಮ್ಮ ಇದೆಲ್ಲ? ನನಗಿದೆಲ್ಲ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ನ ಮಗ ಜೀವ ಹಿಂಗೆಲ್ಲ ಮಾಡ್ತಾ ಇದ್ದಾನ? ಅಲ್ಲ, ದುಡ್ಡು ಅನ್ನೋದು ಒಬ್ಬ ಮನುಷ್ಯನ ಹಿಂಗ್ ಬದಲಾಯಿಸುತ್ತ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಬೇರುಗಳೇನು, ಇದೆಲ್ಲ ಮರ್ತೇ ಬಿಟ್ಟಿದಾನ. ನೆನ್ನೆ ರಾತ್ರಿ ನೀವಿಬ್ಬರ ಮಧ್ಯೆ ಇದೇನೋ ಮಾತುಕತೆ ಆಗ್ತಿದ್ದಿದ್ದು. ನಾನೇನೋ ಗಂಡ ಹೆಂಡತಿ ಮಾತಾಡ್ತಾ ಇದಾರೆ ಅನ್ಕೊಂಡ್ರೆ ಹೀಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಜೀವ ಈ ಥರ ಬದಲಾಗ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಮನುಷ್ಯನಿಗೆ ಬೆಳವಣಿಗೆ ಬೇಕು ನಿಜ, ಆದರೆ ಈಗಲ್ಲ. ಇದನ್ನ ಬೆಳವಣಿಗೆ ಅನ್ನೋದಿಲ್ಲ, ಅಡ್ಡದಾರಿ ಹಿಡಿದಿದ್ದಾನೆ ಅಂತ ಹೇಳ್ತಾರೆ. ನನಗೂ ಹಾಗೆ ಅನಿಸ್ತಿದೆ ಮಾವ. ಅವನಿಗೆ ಸ್ವಲ್ಪನೂ ಗಿಲ್ಟ್ ಅನ್ನೋದು ಇಲ್ಲ. ಅದು ನನ್ನ ಚಿಂತೆನ ಇನ್ನೂ ಜಾಸ್ತಿ ಮಾಡ್ತಿದೆ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಗಿಲ್ಟ್ ಇದ್ರೆ ಕಂಟ್ರೋಲಲ್ಲಿ ಇರ್ತಾನೆ. ಅದೂ ಇಲ್ಲ ಅಂದ್ರೆ ಒಂದು ದಾರಿ ತಪ್ಪೋಗ್ತಾನೆ. ಅವನೆಲ್ಲಿ ಬೇರೆ ಥರ ಆಗ್ಬಿಡ್ತಾನೋ ಅನ್ನೋ ಭಯನೇ ನನಗೆ ಕಾಡ್ತಾ ಇದೆ. ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಅವನ ಹತ್ರ ಮಾತಾಡ್ತೀನಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ಆದರೆ ಒಂದು ರಿಕ್ವೆಸ್ಟು, ಇದ್ರ ಬಗ್ಗೆ ಮಂದಾಕಿನಿಗೆ ಹೇಳ್ಬೇಡಮ್ಮ, ಅವಳು ಭಾಳ ನೊಂದ್ಕೊಂಡ್ಬಿಡ್ತಾಳೆ. ಇದು ನಮ್ಮಿಬ್ಬರಲ್ಲೇ ಇರಲಿ, ನಾವೇ ಸರಿ ಮಾಡೋಣ. ಈಗ ಅವಳು ಬರ್ತಾಳೆ, ನೀನು ಏನು ಆಗಿಲ್ಲದಿರೋ ಥರ ಇದ್ದುಬಿಡು. ಸರಿ ಮಾ. ಇದು ಯಾರು ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯಥೆಯೋ.
ನೀನೇ ಬರ್ದಿರೋದು ಕತೆ ಯಾರು ಬರ್ದಿದ್ದು ಅಂತ ಡೌ ಮಾಡ್ತಾ ಇದ್ಯಾ? ನೀನು ಬರ್ದಿರೋ ಕಥೆಯಿಂದನೇ ನನಗೆ ವ್ಯಥೆ ಆಗಿರೋದು. ನಾನೇನಪ್ಪ ಮಾಡಿದೆ? ಏನ್ ಮಾಡ್ದ? ಇಟ್ಟಿದ್ದೆಲ್ಲ ಬತ್ತಿನಾ? ಬತ್ತಿ ಇಟ್ಟಿದ್ರು ಪರವಾಗಿಲ್ಲ, ನೀರ್ ಹಾಕಿ ಆರ್ಸಿ ಹೆಂಗೋ ಹೋಗ್ತಾ ಇದ್ದೆ. ಟೈಮ್ ಬಾಂಬೆ ಫಿಕ್ಸ್ ಮಾಡ್ಬಿಟ್ಟಿದ್ಯಲ್ಲೋ. ಹೋಗ್ತಿದ್ದಂಗೆ ಸರಿಯಾಗಿ ಬ್ಲಾಸ್ಟ್ ಆಗುತ್ತೆ. ಯಾವ ರೇಂಜಿಗೆ ಸೌಂಡ್ ಮಾಡುತ್ತೋ ಅನ್ನೋ ಗಾಬರಿಗೆ ಹೋಗ್ಲೋ ಬೇಡವೋ ಅಂತ ಟೆನ್ಷನ್ ಅಲ್ಲಿ ಕೂತಿದ್ದೀನಿ ಕಣ. ಹಾಗೆಲ್ಲ ಏನು ಆಗಲ್ಲ ಕಣ. ಎಷ್ಟು ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡ್ ನೀನು. ಎಷ್ಟು ಸತಿ ಉಗ್ಗಿಸ್ಕೊಂಡಿಲ್ಲ, ಎಷ್ಟು ಸತಿ ಓಡಿಸ್ಕೊಂಡಿಲ್ಲ, ಎಷ್ಟು ಸತಿ ಮನೆಯಿಂದ ಆಚೆ ಹಾಕ್ಸ್ಕೊಂಡಿಲ್ಲ. ನಿನ್ಗೆ ಅಭ್ಯಾಸ ಇದೆ ಕಣೋ. ಸಿ ಹಾಗೆಲ್ಲ ಏನು ಆಗಲ್ಲ. ಯೂಶಲಿ ಏನಾಗ್ತಿತ್ತಲ್ಲ ಅದೇ ಆಗುತ್ತೆ. ಡೋಂಟ್ ವರಿ, ಹೋಗ್ ಪರ ಗೆಳೆಯ, ವಿಷಯ ಹೇಳ್ತೀನಿ ಕೇಳ್ಕೊ. ಹೇಳಪ್ಪ. ತಪ್ಪು ತಿಳ್ಕೊಂಬಿಟ್ಟಿದ್ಯಾ? ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ಯೋ ಅಷ್ಟೇ ಎಕ್ಸ್ಪೀರಿಯನ್ಸ್ ಅವಳಿಗೂ ಆಗಿದೆ ಕಣ. ಡಿಸೈನ್ ಆಗಿ ರೂಪ್ತಾಳೆ. ಅದು ಆಳು ರೀಲ್ಸ್ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಕಣ. ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ನನ್ನ ಮೇಲೆ. ಭಯ ಆಗುತ್ತೆ. ಹೌದಾ? ವೆರಿ ಇಂಟ್ರೆಸ್ಟಿಂಗ್. ಏಯ್ ಸ್ವಲ್ಪ ಡೀಟೇಲ್ ಆಗಿ ಹೇಳಲೆ, ಕೇಳೋದಕ್ಕೆ ಮಜಾ ಬರುತ್ತೆ. ಚೆನ್ನಾಗಿರುತ್ತೆ ಹೇಳ. ಹೇಳಲೆ ಏನಿದೆ ಲೈಫಲ್ಲಿ? ಎಲ್ಲಾನು ಸ್ಪೋರ್ಟಿವ್ ಆಗಿ ತಗೋಬೇಕಣ. ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸು. ಫ್ರೀಯಾಗಿ ಮಜಾ ತಗೋತಾ ಇದೆಯಾ? ನಿನಗೆ ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕಿಂತ ಅವಳ ಹತ್ರ ಹೋಗಿ ರುಬ್ಬಿಸ್ಕೊಳ್ಳೋದೇ ವಾಸಿ ಕಣ. ಹಾಗೆ ಮಾಡಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಗಾಡ್ ಬ್ಲೆಸ್ ಯು. ಫಿಟ್ಟಿಂಗ್ ಇಡೋನು ನೀನೆ, ಗಾಡ್ ಬ್ಲೆಸ್ ಯು ಅಂತ ಹರ್ಸೋನು ನೀನೆ. ಹೌದು. ಲಾಜಿಕ್ಕೇ ಇಲ್ವಲ್ಲ. ಹೋಗಲೇ. ಆಲ್ ದ ಬೆಸ್ಟ್ ಕಣ. ಏನಾಯ್ತು? ಕೋಟ್ ಮರ್ತು ಬಿಟ್ಟಿದ್ನಲ್ಲಪ್ಪ. ಇದನ್ನ ತಗೊಂಡೋಗ್ಲಿಲ್ಲ ಅಂದ್ರೆ ಎಲ್ಲೋಗಿದ್ದೆ? ಹೋಟೆಲ್ ಬಿಟ್ಟು ಬಂದೆ. ಅವಳು ಪಾಪ ಅದ್ರ ಜೊತೆಗೆ ಇದಕ್ಕೂ ರುಬ್ಬಿಡ್ತಾಳೆ. ಡಬಲ್ ಡೋಸು. ಗುಡ್ ಲಕ್ ಕಣ.